ಪೊಲೀಸ್ ಠಾಣೆಯಲ್ಲಿ ದಲಿತ ಮುಖಂಡರ ಸಭೆ. ಪೊಲೀಸ್ ಠಾಣೆಯಲ್ಲಿ ದಲಿತರ ಕುಂದುಕೊರತೆ ಸಭೆ ಭಾನುವಾರ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಮುಖಂಡ ವೀರಪ್ಪ ತೆಗ್ಗಿನಮನಿಯವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನದ ಆಡಳಿತದಿಂದ ದಲಿತರ ಜೀವನ ಸುಗಮವಾಗಿ ನಡೀತಾ ಇದೆ. ನಮ್ಮ ದಲಿತ ಸಮುದಾಯವು ಇದುವರೆಗೂ ಕಾನೂನನ್ನೇ ದೇವರು ಅಂತ ಪೂಜಿಸ್ತಾ ಬಂದಿದ್ದೇವೆ. ನಾವುಗಳು ಕಾನೂನಿನ ಪರಿಪಾಲಕರು. ಹಾಗಾಗಿ ಪೊಲೀಸ್ ಇಲಾಖೆಯ ಮೇಲೆ ನಮಗೆ ಅಪಾರವಾದ ಗೌರವವಿದೆ ಎಂದು ಹೇಳಿದರು. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಇನ್ನೋರ್ವ ಮುಖಂಡರಾದ ಹನುಮಂತ ಪೂಜಾರ್ ಅವರು, ಇನ್ನು ಕೆಲವೊಂದು ಭಾಗದಲ್ಲಿ ದೌರ್ಜನ್ಯ ದಬ್ಬಾಳಿಕೆ ಇನ್ನೂ ತಾಂಡವವಾಡ್ತಾ ಇದೆ. ಇನ್ನು ಕೂಡ ನಮ್ಮ ಸಮಾಜದವರಿಗೆ ತುಳಿತದ ಹಾದಿ ತಪ್ಪಿಲ್ಲ. ಸವರ್ಣೀಯರಿಂದ ನಮ್ಮ ಸಮಾಜಕ್ಕೆ ದೌರ್ಜನ್ಯ ದಬ್ಬಾಳಿಕೆ ತಾಂಡವವಾಡ್ತಾ ಇದೆ. ಈ ಹಿಂದೆ ಆದಂತಹ ದೌರ್ಜನ್ಯ ಹಿಂಸಾ ಪ್ರಕರಣಗಳಲ್ಲಿ ಇನ್ನೂ ಕೂಡ ನಮ್ಮ ಸಮುದಾಯಕ್ಕೆ ಕಾನೂನಾತ್ಮಕವಾಗಿ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇನ್ನೋರ್ವ ಮುಖಂಡ ಮೌನೇಶ್ ಹಾದಿಮನಿಯವರು ಕೂಡ ಮಾತನಾಡಿದರು. ಗ್ರಾಮೀಣ ಪ್ರದೇಶದಲ್ಲಿ ಸಾರಾಯಿ ಮಟ್ಕ ಎಡೆಮುರಿ ಕಟ್ಟಿ, ಯಾಕಂದರೆ ಬಡಜನರು ದೀನದಲಿತರು ಈ ಸಾರಾಯಿ ಮಟ್ಕಕ್ಕೆ ತುತ್ತಾಗ್ತಾ ಇರೋದ್ರಿಂದ ಅವರ ಮಕ್ಕಳು ಭವಿಷ್ಯವನ್ನು ಸೃಷ್ಟಿ ಮಾಡುವವರಲ್ಲಿ ಈ ಸಾರಾಯಿ ಮಟ್ಕದ ಹಿಂಬಾಲಕರಾಗಿರೋದ್ರಿಂದ ಮಕ್ಕಳ ಮೇಲೆ ತುಂಬ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಪೊಲೀಸ್ ಇಲಾಖೆ ಸಾರಾಯಿ ಮಟ್ಕವನ್ನು ಮುಕ್ತ ಮಾಡಬೇಕು ಅಂತ ತಿಳಿಸಿದರು. ಇನ್ನು ಬೆಳವಣಿಗೆ ಗ್ರಾಮದ ದಲಿತ ಮುಖಂಡ ಮೈಲಾರಪ್ಪ ಮಾದರ್ ಅವರು ಕೂಡ ಮಾತನಾಡಿದರು. ದಲಿತ ಮಕ್ಕಳಲ್ಲಿ ಶಿಕ್ಷಣದ ಕೊರತೆ ಕಂಡು ಬರ್ತಾ ಇದ್ದು, ಪಾಲಕರು ಅದನ್ನು ಗಂಭೀರವಾಗಿ ಪರಿಗಣಿಸಿ ಮಕ್ಕಳನ್ನು ಶಿಕ್ಷಣದ ಕಡೆಗೆ ಗಮನ ಹರಿಸಬೇಕು ಅಂತ ತಿಳಿಸಿದರು. ಇನ್ನು ರೋಣ ತಾಲೂಕು DSS ಭೀಮವಾದ ಸಂಚಾಲಕರಾದ ಹನುಮಂತ ಚಲವಾದಿಯವರು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ದಲಿತ ಸಮುದಾಯದ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಹೆಚ್ಚಾಗ್ತಾ ಇದೆ. ಪೊಲೀಸರು ಕಾಲಕಾಲಕ್ಕೆ ಗ್ರಾಮೀಣ ದಲಿತ ಕಾಲೋನಿಯಲ್ಲಿ ಕುಂದುಕೊರತೆ ಸಭೆ ನಡೆಸಿ ದೌರ್ಜನ್ಯ ದಬ್ಬಾಳಿಕೆಗೆ ಕಡಿವಾಣ ಹಾಕಬೇಕಾಗಿದೆ ಅಂತ ಹೇಳಿದರು. ನಂತರ ಇತ್ತೀಚೆಗೆ ವರ್ಗಾವಣೆಯಾಗಿ ರೋಣ ಠಾಣೆಗೆ ಸೇವೆ ಸಲ್ಲಿಸಲು ಬಂದ ಪ್ರಕಾಶ್ ಬಣಕಾರ್ ಅವರಿಗೆ ಎಲ್ಲ ದಲಿತ ಬಾಂಧವರು ಶಾಲ್ ಹೊದಿಸಿ ಹೂವಿನ ಹಾರ ಹಾಕುವುದರ ಮೂಲಕ ಪರಿಚಯ ಮಾಡಿಕೊಂಡರು. ಸನ್ಮಾನವನ್ನು ಸ್ವೀಕರಿಸಿದ PSI ಪ್ರಕಾಶ್ ಬಣಕಾರ್ ಅವರು ಮಾತನಾಡಿ, ಪಟ್ಟಣ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವುದು ಅತ್ಯವಶ್ಯಕವಾಗಿದೆ. ಈ ನಿಟ್ಟಿನಲ್ಲಿ ಅಕ್ರಮ ಚಟುವಟಿಕೆಗಳನ್ನು ನಿಯಂತ್ರಿಸಲು ಕಟ್ಟುನಿಟ್ಟಿನ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುತ್ತೇನೆ ಅಂತ ಭರವಸೆ ನೀಡಿದರು. ಈ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ CPI SS ಬೀಳಿಕೆಯವರು ಅಕ್ರಮ ಮದ್ಯ ಮಾರಾಟ ಮತ್ತು ಜೂಜಾಟ ತಡೆಯುವ ಜೊತೆಗೆ ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳು ನಡೆಯದಂತೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಸಂದರ್ಭದಲ್ಲಿ ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡ ಸಂಗಪ್ಪ ಹುಲ್ಲೂರು, ಪ್ರಕಾಶ್ ಹೊಸಳ್ಳಿ, ದೇವೇಂದ್ರಪ್ಪ ಕೊಳ್ಳಪ್ಪನವರ್, ಶರಣಪ್ಪ ದೊಡ್ಡಮನಿ, ಸೋಮು ನಾಗರಾಜ್, ಭೀಮಪ್ಪ ಮಾದರ್, ಚಂದ್ರು ಹಂಚಿನಾಳ್, ಮುತ್ತಪ್ಪ ಜೋಗನ್ನವರ್, ಹಿರಿಯಪ್ಪ ಹಲಗಿ, ದುರ್ಗಪ್ಪ ಹಿರೇಮನಿ, ಅಂಬರೀಶ್ ಹಿರೇಮನಿ, ಮುತ್ತು ನಂದಿ, ಇನ್ನು ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ SV ಸಂಕನಗೌಡರು. ಸಮಸ್ಯೆ ಏನಿದೆ, ನೀವು ನಮ್ಮಿಂದ ಏನು ನಿರೀಕ್ಷೆ ಮಾಡ್ತೀರಿ ಅನ್ನೋದು ಗೊತ್ತಾಗಲಿ ಅಂದರೆ ನಿಮ್ಗೆ ಮಾತಾಡೋಕ್ಕಿಲ್ಲ. ಸಮಸ್ಯೆಗಳು ನೀವು ಏನು ಹೇಳ್ತಿಲ್ಲ, ಎಲ್ಲ ಸಮಸ್ಯೆಗಳನ್ನು ನಾವು ಭಾಳ ಹತ್ತಿರದಿಂದ ನೋಡಿದ್ದೀವಿ. ಯಾಕಂತಂದರೆ ನಾವು ಇದೇ ಜಿಲ್ಲೆಯವನು, ದೇಹಟ್ಟಿ ತಾಲೂಕು, ಹಳ್ಳಿಯಲ್ಲಿ ಹುಟ್ಟು ಬೆಳೆದವನು. ನಮ್ಮೂರಲ್ಲಿ ಎಲ್ಲ ಸಮಾಜದ ಜನ ಇರ್ತಾರೆ. ಪ್ರತಿಯೊಂದು ಸಮಾಜದಲ್ಲಿ ಏನು ಎಷ್ಟು ಗೊತ್ತಿರ್ತಾವೆ. ಅವಾಗ ಚಿಕ್ಕವರಿದ್ದಾಗ ಸಮಸ್ಯೆಗಳು ಯಾಕಪ್ಪ ಗೊತ್ತಿಲ್ಲ. ಬಟ್ ಈ ಒಂದು ಸ್ಥಾನಕ್ಕೆ ಬಂದಮೇಲೆ ನಾವು ವಿಶ್ಲೇಷಣೆ ಮಾಡ್ಬೋದು. ನಾವು ಮೂರು ಯಾಕಾದ್ರು, ನಮ್ಮ ಆ ಜನ ಯಾಕೆ ಇದ್ರ ಬಗ್ಗೆ ನಮ್ಗೆ ಈಗೆಲ್ಲ ಅನುಭವದ ಮೇಲೆ ನಾವು ಮಾಡ್ತೀವಿ. ನೀವು ಹೇಳೋದಿಲ್ಲ ಏನು ಈ ಸಾರಾಯಿ ಮಾರಾಟ ಇರ್ಬೋದು, ಶಿಕ್ಷಣದ ಬಗ್ಗೆ ಅವೇರ್ನೆಸ್ ಬರ್ತಾ ಇರೋದು ಎಲ್ಲವೂ ಹಳ್ಳಿಯಲ್ಲಿ ಭಾಳ ಸಮಸ್ಯೆ ಇದೆ. ಬಟ್ ನಮ್ಮ ಇಲಾಖೆಯಲ್ಲಿ ನಾವು ಇದುವರೆಗೂ ನಮ್ಮ ಕಡೆಯಿಂದ ಏನಾಗುತ್ತೋ ಆ ಪ್ರಯತ್ನವನ್ನು ನಾವು ಖಂಡಿತ ಮಾಡ್ತೀವಿ. ಈಗೇನು ತಾವು ದಲಿತ ಕಾಲೋನಿಗೆ ಭೇಟಿ ಕೊಟ್ಟಿಲ್ಲ, ಅದೆಲ್ಲ ಏನಿಲ್ಲ, ಖಂಡಿತ ನಾನೇ ಖುದ್ದಾಗಿ ನಮ್ಮ ಬೀಚವರೆಗೂ ನಾವು ಇವತ್ತು ಮೀಟಿಂಗ್ ಕರೆದಿದ್ದೇವೆ ಸಾಯಂಕಾಲ. ನಮಗೂ ಗೊತ್ತಿರಲ್ಲ ಈ ಸ್ಟಾಫ್ ಹಿಂದೆ ಏನು ಮಾಡಿದಾರ, ಏನಿದೆ, ನಾವೆಲ್ಲ ಬೇಕಾಗುತ್ತೆ ಟೈಮ್. ಇದೇ ಒಂಥರ ಹೊಸ ಸರ್ಕಾರ ಆಗಿ ಸಚಿವ ಸಂಪುಟ ಆಗಿ ನಾವು ಆಡಳಿತ ನಡೆಸ್ಬೇಕಂದ್ರೆ ನಮಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಈ ಮೀಟಿಂಗ್ ಕರೆದ್ರೆ ಇದು ನಮಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನೀವು ಸಮಸ್ಯೆ ಇಲ್ಲ ಅಂದರೆ ನಮ್ಗೇನು ಸಮಸ್ಯೆ ಇದೆ ಎಲ್ಲ ಬಂದು ಹೊಗಳೇ ಹೋಗ್ಬಿಟ್ರೆ ನಾವು ಭಾಳ ಚಲೋ ಅದು ಏನು ಸರಿ ಇಲ್ಲ ಅಂತ ನಮಗೂ ಗೊತ್ತಾಗ್ತಿದ್ದೇವೆ. ಅದಕ್ಕೆ ಈ ಸಮಸ್ಯೆ ಹೇಳಿದ್ರಿಂದ ನಾವು ಈ ವಿಷಯವನ್ನು ನಮ್ಮ ಸಿಬ್ಬಂದಿಗಳಿಗೆ ನಾವು ಹೇಳಿ ಖಂಡಿತ ನಾವು ಮಾಡಿಸ್ತೇವೆ. ನಾನೇ ಖುದ್ದಾಗಿ ಆ್ಯಕ್ಚುಲಿ ನೀವೇನು ಹೇಳಿದ್ರಲ್ಲ, ನಮ್ಮ ಮೀಟಿಂಗ್ ಸ್ಟೇಷನಲ್ಲಿ ಎಲ್ಲೂ ಸಹ ನಾವು ಬಾದಾಮಿಯಲ್ಲಿದ್ದರೂ ಸಹ ಒಂದೇ ಸಲ ನಾವು ಮೀಟಿಂಗ್ ಕರೆದಿದ್ದೆ. ಅಲ್ಲಿ ಕರೆದಾಗ ಎಲ್ಲ ಇದೇನು ನಮ್ಮ ದಿನ ಪರಿಚಯಕ್ಕೆ ನೀವು ಅಡ್ಡ ಬರ್ತೀವಿ. ನಿಜವಾದ ಸಮಸ್ಯೆ ಇದ್ದವರು ಹಳ್ಳಿ ಮಂದಿ ಅವ್ರು ಯಾವತ್ತು ಪೊಲೀಸ್ ಸ್ಟೇಷನ್ಗೂ ಬರೋದಿಲ್ಲ, ನಮ್ಮ ಸಮಸ್ಯೆ ಹೇಳೋದು. ಹಾಗಾಗಿ ನಾವು ಹಳ್ಳಿಗೆ ಹೋಗಿ ಅಲ್ಲೇ ನಿಜವಾಗಿ ಏನು ಸಮಸ್ಯೆ ಇದೆ. ಯಾಕಂದ್ರೆ ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ಸಮಸ್ಯೆಗಳಿರ್ತಾವೆ. ಕೆಲವರು ಫ್ಯಾಮಿಲಿ ಸಮಸ್ಯೆ ಇರ್ತಾವೆ, ಕೆಲವು ಸಾಮಾಜಿಕ ಸಮಸ್ಯೆ ಇರ್ತಾವೆ. ಅಲ್ಲಿ ಏನು ಸಮಸ್ಯೆ ಇದೆ ನೋಡಿ ಖಂಡಿತ ನಮ್ಮ ಕಡೆಯಿಂದ ನಾವೆಲ್ಲವನ್ನು 100% ಎಲ್ಲ ಬಗೆಹರಿಸ್ತೇನೆ ಅಂತ ನಾನು ಹೇಳೋದಿಲ್ಲ.
ನನ್ನ ವ್ಯಾಪ್ತಿಯೊಳಗೆ ನಮ್ಮ ಸಾಹೇಬರ ಮಾರ್ಗದರ್ಶನದೊಳಗೆ ಎಷ್ಟೆಷ್ಟು ಬಗೆಹರಿಸಕ್ಕಾಗುತ್ತಾ ಒಂದೊಂದೇ ಹಂತವಾಗಿ ನಾವು ಖಂಡಿತ ದಲಿತ ಕಾಲೋನಿಗೆ ಭೇಟಿ ಕೊಡ್ತೀವಿ, ಸಮಸ್ಯೆಗಳನ್ನು ಸಹ ನಾವು ಬಗೆಹರಿಸ್ತೀವಿ. ಬಟ್ ಈ ಸರಾಯಿ ಮಟಕ ಇದೇನು ಹೇಳ್ತಿಲ್ಲ, ಇವು ಸಮಾಜ ಯಾವಾಗ ಹುಟ್ಟೈತೆ ಅವಾಗಿಂದನೂ ಸಮಸ್ಯೆಗಳದಾವೆ. ಬಟ್ ಅವು ಒಂದೊಂದು ಟೈಮಲ್ಲಿ ಹೆಚ್ಚು ಕಡಿಮೆ ಆಗ್ತಿರ್ತಾವೆ, ಸರ್ಕಾರದ ಮೇಲೆ ಅಧಿಕಾರಿಗಳ ಮೇಲೆ ಅವು ಆಗ್ತಿರ್ತಾವೆ. ಬಟ್ ಏನೇನು ಅದರಿಂದ ಏನೇನು ಸಮಾಜಕ್ಕೆ ಹಾನಿ ಆಗುತ್ತೆ ಅಂತ ಹೇಳಿದ್ರೆ ಅವುಗಳನ್ನು ನಾವು ನೋಡಿ ಖಂಡಿತ ಅವ್ರ ಮೇಲೆ ಕ್ರಮ ಕೈಗೊಳ್ತೇವೆ. ಸಮಸ್ಯೆಗಳನ್ನು ನಾವು ಜೊತೆಗೇ ನಾವು ಏನಾಗಿದೆ ಜ್ವರಕ್ಕೆ ಔಷಧಿ ಕೊಡೋಕ್ಕಿಂತ ಮುಂಚೆ ಜ್ವರ ಯಾಕೆ ಬಂತಂದ್ರೆ ನಾವು ಔಷಧಿ ಯಾಕೆ ಸಮಸ್ಯೆಗಳು ಭಾಳ ಹಳ್ಳಿ ಕಡೆ ಇರೋವು ಅಂತಂದ್ರೆ ಮೇನ್ ಅವೇರ್ನೆಸ್ ಎಜುಕೇಷನ್ ಇದೇ ಮೇನ್ ಸಮಸ್ಯೆ ಇರೋದು. ನಾವು ಶಿಕ್ಷಣ ಉತ್ತರ ಈಗ ಬ್ರಾಹ್ಮಣರ ಮನೆಗೆ ಸರಾಯಿ ಮಾಡ್ತಾರೆ, ಓಸಿ ಬರೆಯಲು ಬರೀತಾರೆ, ಕರೆಕ್ಟ್ ಸಾಧ್ಯ ಇದೆ. ಮೇಲ್ವರ್ಗದವ್ರು ಯಾಕಾಗಲ್ಲ ಅಂತ ಅವ್ರ ಶಿಕ್ಷಣದ ಬಗ್ಗೆ ಅವ್ರಿಗೆ ಗೊತ್ತಿದೆ. ಅವರು ನಾವು ಮಕ್ಕಳನ್ನ ಏನು ಮಾಡಬೇಕು, ನಾವು ಹೆಂಗೆ ಓದಿಸ್ಬೇಕು, ಎಂಥ ಪರಿಸರ ನಾವು ದಲಿತ ನಾವೇನು SC ಸಮಾಜದವ್ರು ಹೇಳ್ತಾರೆ ಅದರಲ್ಲಿ ಸ್ವಲ್ಪ ಶಿಕ್ಷಣವಂತರಾದ್ರೆ ನೋಡಿ ನೀವು ಒಂದು ನೌಕರಿ ಬಂತು ಅಂದರೆ ಮೊದಲು ಆ ಜಾಗ ಬಿಟ್ಟು ಒಳ್ಳೆ ಕಡೆ ಹೋಗಿ ಸೆಟ್ ಆಗ್ತದೆ. ಯಾಕಂದರೆ ಪರಿಸರದಾಗ ನಮ್ಮ ಮಕ್ಕಳನ್ನು ಬೆಳೆಯೋದು ಬೇಡ, ಇಲ್ಲಿ ಇನ್ನೂ ಕೆಲವು ಶೇಟಗಳಿರ್ಬೋದು, ಇನ್ನೂ ಕೆಲವು ಶಿಕ್ಷಣದ ಕೊರತೆ ಇರುತ್ತೆ, ಅವರೆಲ್ಲ ಜಾಗ ಬಂದಿದ್ದು ಮಕ್ಕಳನ್ನು ಓದಿಸ್ತಾರೆ. ಇದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಾವು ಸಮಾಜ ಬೆಳಿಬೇಕು ಎಲ್ಲ ಮಾಡಬೇಕು ಅಂತಂದರೆ ಇದು ಯಾವುದೋ ಒಂದು ದಿನಕ್ಕಾಗಲ್ಲ. ನಿಮ್ಮಂಥ ಎಲ್ಲರೂ ಸಂಘಟನೆಯವರು ಇದ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಖಂಡಿತ ಒಂದೊಂದು ಹಳ್ಳಿಗಾರ ನೀವು ಕಳಿಸಿದ್ರೆ ಅಟ್ಲೀಸ್ಟ್ ನೀವು ಈಗೇನು ಓದ್ತಾನ ಅವನಿಗೆ ಹಾಸ್ಟೆಲ್ ಬೇಕಾಗಿರ್ತಾರೆ, ಫಸ್ಟ್ ಅವ್ನು ಉದ್ಧಾರ ಆದ್ರೆ ಸಾಕು, ಅವ್ನು ಉದ್ಧಾರ ಆದ್ರೆ ಅವ್ರ ಫ್ಯಾಮಿಲಿ ಉದ್ಧಾರ ಆದ್ರೆ ನಾಳೆ 10 ಮಂದಿ ಮಾಡ್ತಾರೆ. ಇವೆಲ್ಲ ರಿಸಲ್ಟ್ ಇವತ್ತ ಕೊಡೋದಿಲ್ಲ. ಮತ್ತೆ ನಾ ಇವತ್ತು ಮಾಡ್ತೀನಿಪ್ಪ, ನಾನು ನಾಳೆನೇ ಅಳಿಸ್ಬಾರ್ದು, ಸ್ವಲ್ಪ ಲೇಟ್. ಇವತ್ತು ಗಿಡ ಹಚ್ಚಿದ್ರೆ ನಾವು 5-6 ವರ್ಷಕ್ಕೆ ತಿಂತೇವೆ, ಹಂಗೆ ಸ್ವಲ್ಪ ಲೇಟ್ ಆಗುತ್ತೆ. ಅದು ನಿಮ್ಮ ಕಾಳಜಿ, ನಿಮ್ಮ ಮೂರು ಕಾಳಜಿ ನಿಮಗಿದ್ರೆ ಭಾಳ ಬೆಸ್ಟ್. ಯಾಕಂತಂದ್ರೆ ನಾವು ದೊಡ್ಡದಾಗಿ ಹೇಳಕ್ಕೆ ಬರಬೇಕು, ನಾವು 1 ವರ್ಷನೋ 2 ವರ್ಷನೋ ಇಲ್ಲಿ ಇರೋರು, ಮತ್ತು ನಾವು ಬೇರೆ ಕಡೆ ಹೋಗೋದು. ಬಟ್ ನೀವು ನಿಮ್ಮೂರನ್ನವರು ನೀವು ಟೈಮ್ ನಮಗೆ ಇರೋರು, ನಮಗಿಂತ ಜಾಸ್ತಿ ಆ ಊರು ಮೂಲ ಸಮಸ್ಯೆಗಳೇನಿದೆ ಯಾಕಿದೆ ಎಲ್ಲ ಗೊತ್ತಿರುತ್ತೆ. ನೀವು ಅದಕ್ಕೆ ಪರಿಹಾರ ಕಂಡುಕೊಂಡ್ರೆ ನಾವು ನೀವು ಸಪೋರ್ಟ್ ಆಗಿ ನಾವು 100% ಇರ್ತೀವಿ. ಸರ್ ನಾವು ಮಾಡ್ತೀವಿ, ನೀವು ನಮ್ಗೆ ಬರ್ರಿ, ನಾವು ನಿಲ್ರಿ, ಇಲ್ಲ ನಮ್ಗೆ ಅವೇರ್ನೆಸ್ ಕೊಡ್ತೀವಿ, ಇಲ್ಲ ಇನ್ನೊಂದು ಏನಾಗ್ತದೆ ಅಂದ್ರೆ ಖಂಡಿತ ನಾವು ಬರ್ತೀವಿ. ಓದೋ ಮತ್ತು ಇದ್ರೂ ಸಹ ಅವ್ರು ಏನಾದ್ರು ತಯಾರಿ ಮಾಡ್ತಾರೆ, ನೀವು ಅವ್ರಿಗೆ ಏನಾರು ಹೇಳಿದ್ರೆ ಖಂಡಿತ ನಾವೇನು ಇಲಾಖೆ ಕೆಲಸ ಅಷ್ಟೇ ಮಾಡೋಕ್ಕಂತಿಲ್ಲ. ನಮ್ಮ ಕೆಲಸ ಉದ್ದೇಶ ಒಳ್ಳೆಯದಾಗ ಸಾಮಾಜಿಕ, ಅದು ಯಾವ ರೂಪದೊಳಗಾಗಲಿ ಆ ರೀತಿ ನಾವು ಮಾಡ್ತೀವಿ. ಖಂಡಿತ ನಾವೆಲ್ಲ ಹಳ್ಳಿ ವಿಸಿಟ್ ಆಗೋದಕ್ಕೆ ಈ ಸಮಸ್ಯೆಗಳಿಗೆ ಏನು ಹೇಳಿದ್ರು ಬರ್ಕೊಂಡಿದ್ದೀವಿ. ಸುಮ್ಮನೆ ನಾವು ಭಾಷಣ ನಂತರ ಮಾಡಿ ನಾವು ಹೋಗಲ್ಲ, ನಮ್ಮ ಕಡೆಯಿಂದ ಏನು ಪ್ರಯತ್ನ ಆಗುತ್ತಲ್ಲ ಖಂಡಿತ ನಾವು ಮಾಡ್ತೀವಿ ಅಂತ ನಿಮ್ಗೆ ಭರವಸೆ ಕೊಡ್ತೀನಿ. ಹಂತವಾಗಿ ಸಮಸ್ಯೆ ಆಟೋ ರಿಕ್ಷಾ ತಿಳಿಯಿರಿ, ಮತ್ತೊಂದಿಷ್ಟು ದಲಿತ ಕಾಲದಲ್ಲಿ ಇನ್ನೂ ಅಸ್ಪೃಶ್ಯತೆ ಇರ್ತದೆ, ಅವೆಲ್ಲ ಖಂಡಿತ ಈಗಿನ ಕಾಲದಾಗ ನೀವು ನಮ್ಮ ಜಿಲ್ಲೆಯಲ್ಲಿ ನಮಗೆ ಹೆಮ್ಮೆ ಇರುತ್ತೆ, ತೋರಿಸ್ಕೋಬಾರ್ದು, ಆದರೆ ಇಲ್ಲೇ ಇರುತ್ತೆ. ಖಂಡಿತ ನಾವು ಜಿಲ್ಲೆಯ ಒಳಗಡೆ ಇರ್ತದೆ, ನಾವು ನಮ್ಮ ಜಿಲ್ಲೆ ಸೀನಿಯರ್ ಅವ್ರ ಮೇಲೆ ಜವಾಬ್ದಾರಿ ಹಾಕಿತ್ತು. ಇಷ್ಟು ಸಮಸ್ಯೆಗಳು ಇಲ್ಲಿದೆ ಅಂತ ನನಗೆ ಅಂದಾಜು ಇರಲಿಲ್ಲ. ಸಿಸ್ಟಮ್ಗೆ ಕಡಿಮೆ ಅನಿಸ್ಕೊಟ್ಟಿತ್ತು. ಅದೇ ಪ್ರಕಾಶ್ ಅವರು ಕೆಲಸ ಮಾಡ್ತಾರೆ ಅಂತ ಹೇಳಿ ಅವರು ಬಗ್ಗೆ ಒಂದು ಲಕ್ಷ ಜನ ಈ ಸಿಸ್ಟಮ್ನ ಕಳಿಸೋದು ಒಂದೇ ದಿವಸ ಕಳಿಸ್ತೀವಿ, ಅದನ್ನ ಎಫೆಕ್ಟಿವ್ ಆಗಿ ನಾವು ಕರೆಕ್ಟ್ ಮಾಡ್ತಾರೆ. ಈಗ ಲಾಸ್ಟ್ ಪಾಯಿಂಟ್ ಹೇಳಿದ್ರೆ ಅದು ಇವತ್ತು ಕ್ಲಾಸ್ ಖಂಡಿತ ಅದೊಂದು ಪಾಯಿಂಟ್ ಯಾಡ್ ಮಾಡಿ ನಾವು ದಲಿತ ಕಾಲೋನಿಗೆ ನೀವು ಹೇಳಿದ್ರಲ್ಲ ಒಂದು ಪಾಯಿಂಟ್ ಬುಕ್ ಇರ್ತದೆ. ಪಾಯಿಂಟ್ ಬುಕ್ ಇಟ್ಟರೆ ಹೋಯ್ತು. ಮೊದಲು ಕಾನ್ಸೆಪ್ಟ್ ಇತ್ತು, ಅದು ಪಾಯಿಂಟ್ ಬುಕ್ ಇಟ್ಟರೆ ಆ ಪಾಯಿಂಟ್ ಬುಕ್ಕಲ್ಲಿ ನೀವು ಯಾವತ್ತೋ ಒಂದು ಹೋಗ್ತಾನೆ ಯಾವುದೋ ಒಂದಿಷ್ಟು ಸಹಿ ಮಾಡ್ಕೊಂಡ್ಬಿಡ್ತಾನೆ ಒಂದಿಷ್ಟು. ಈ ಹೊಸ ಸಿಸ್ಟಮಲ್ಲಿ ಬಿಗ್ ಸಿಸ್ಟಮ್ ಬಂದಿದೆ. ಬಿಗ್ ಸಿಸ್ಟಮಲ್ಲಿ ಅವ್ನು ಫೋನ್ ಒಯ್ಯಬೇಕು, ಲಾಕ್ ಮಾಡಬೇಕು, ಅಲ್ಲಿ ಹೋಗಿ ಅವನು ಅದನ್ನು GPS ಪ್ರಕಾರ ಅದನ್ನು ಮಾಡಬೇಕು. ಹಂಗೆ ಮಾಡಿದಾಗ ಮಾತ್ರ ಅವ್ನು ಇಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಅವತ್ತು ಯಾಕೆ ಹೋಗಿಲ್ಲ ಅನ್ನೋದನ್ನ ಪ್ರಶ್ನೆ ಮಾಡಾಕ್ತದೆ. ಅದು ಆಗೈತೆ ಸರ್. ನಮಗೆ ಆ ಟೈಮ್ ಬಂದಾಗ ನಾನು ನಂಬರ್ ತೊಗೊಂಡಿದ್ದೀನಿ. ಬೀಡ್ ಸಾಹೇಬ್ ನೈಟ್ ಬರ್ತೀನಿ ಅಂತ ಒಂದು 2 ಸರಿ ಬಂದು ಸರ್. ಅವಾಗ ಬಂದಾಗ ನಾವು ಮೆಸೇಜ್ ಬಂದೈತಿ, ಅವ್ರು ಬಂದು ಹೋಗ್ಯಾರ ಅನ್ನೋ ವಿಷಯ ಗೊತ್ತೈತೆ ಸರ್. ಅಲ್ಲಿಂದ ಮತ್ತೆ ನೆಕ್ಸ್ಟ್ ಡೇಟಾ ಬಿಟ್ಟು ಸರ್ ಅವತ್ತು ಯಾರೋ ಬಂದಿಲ್ಲ. ವರ್ಷ ಅದೇ ಶಿಫ್ಟ್ ಆಗಿಲ್ಲ, ಅದು ಚೇಂಜ್ ಆಗಿರ್ಬೋದು. ಅದನ್ನು ಅಕಸ್ಮಾತ್ ಅದು ಕೊನೆಯ ಪಾಯಿಂಟ್ ಆಗಿದ್ದ ಖಂಡಿತ ಅದನ್ನು ರೆಕ್ಟಿಫೈ ಮಾಡಿ ಕೇಸ್ ಅವ್ರು ಮಾಡ್ತಾರೆ ಅದನ್ನು ಖಂಡಿತ ಫಾಲೋ ಮಾಡ್ತಾರೆ. ಅದನ್ನು ಮತ್ತೆ ಬರ್ತಾ ಹೋಗ್ತದೆ ನಮಗೂ ಕೂಡ. ಯಾಕಂದರೆ ನೀವು ಹೇಳ್ತೀರಿ ಆಯಿತು, ನೀವು ಹೇಳೋದಕ್ಕಿಂತ ನಮಗೂ ಕೂಡ ಒಂದು ಸ್ವಲ್ಪ ತಾಸು ಹೆಚ್ಚಿಗೆ ಸಿಕ್ಕ ನಮಗೆ ಖುಷಿ ಆಗ್ತದೆ. ಇದು ಪೊಲೀಸ್ ಇಲಾಖೆ ಒಂದು ಕೇಸ್ಗಳು ಕಡಿಮೆ ಆಯ್ತು, 10 ಕೇಸ್ ಕಡಿಮೆ ಆಯ್ತಂದರೆ ಒಂದು ತಾಸು ಒಂದು 15 ನಿಮಿಷದಲ್ಲಿ ಚೆನ್ನಾಗಿ ಮಾಡ್ತೀವಿ. ಅದಕ್ಕೆ ನಮಗೂ ಕೂಡ ಅದು ಅವಶ್ಯಕತೆ. ಬೀಚ್ ಸಿಸ್ಟಮ್ ನಾವು ಪೊಲೀಸರು ಕೆಲಸ ಮಾಡ್ತಾರೆ ಅಂದ್ಕೊಂಡಿರ್ತೀವಿ, ಮತ್ತು ಒಂದ್ಸಲ ಆಗಿರ್ತಿಲ್ಲ ಅದನ್ನು ಸಮರ್ಪಕವಾಗಿ ಸೂಪರ್ವೈಸ್ ಮಾಡ್ತಾರೆ. ನಾನು ಕೂಡ ಅದನ್ನು ಫಾಲೋ ಮಾಡ್ತೀನಿ. ಮತ್ತು ಇನ್ನೂ ಹಲವಾರು ಸಮಸ್ಯೆಗಳು ತಾವು ನಮಗೆ
ಹಂತವಾಗಿ ತರ್ಬೋದು. ನಾವು ಸ್ಟೇಷನ್ಗೆ ಬಂದಾಗ ಕೂಡ ಕೇಸ್ಗಳು ತರ್ಬೋದು. ನಾವು ಸ್ವಲ್ಪ ನಮ್ಮ ಕೈಲಾದ ಮಟ್ಟಿಗೆ ನಾವು ಮಾಡಿದ್ದೀವಿ. ಈಗ ಒಂದಿಷ್ಟು ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡೋಣ. ರೋಡ್ ನಗರದಲ್ಲಿ ಟ್ಯಾಕ್ಟರ್ ಎಕ್ಸ್ಪೆಕ್ಟ್ ಬಗ್ಗೆ ಸ್ವಲ್ಪ ನಾನು ಚರ್ಚೆ ಮಾಡಿದರೆ ಅದು ಮತ್ತೊಂದು ತುಂಬ ವರ್ಷ ಆಯಿತು. ಅದರಲ್ಲಿ ಈಗ ನಾನು ಓಪನಾಗಿ ಹೇಳ್ಬೇಕು, ಯಾಕಂದರೆ ಅದರಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ನ್ಯಾಚುರಲ್ ಡೆತ್ ಕಾರ್ಡಿಯಕ್ ಅರೆಸ್ಟ್ ಅಂತ ಬಂದಿದ್ದ ಮತ್ತು ಅವ್ರ ಮೇಲೆ ಗಾಯಗಳು ಹೇಳಿದ್ಮೇಲೆ ಹೊರಗೆ ಅವ್ರ ಗಾಯಗಳಿಲ್ಲ ಅಂತ ನಮ್ಗೆ ಅದಕ್ಕೆ ಕ್ಯಾರಿ ಮಾಡೋದು ಆಗಂಗಿಲ್ಲ. ಗ್ರಾಮಗಳಲ್ಲಿ ಈಗಾಗಲೇ ಅಷ್ಟು ಕಠಿಣ ನಾವು ಕೂಡ ಬಂದಾಗಿಂದ ಯಾವುದೇ ಆದಾಗ ನಡೀಲಿಕ್ಕೆ ಬಿಟ್ಟಿಲ್ಲ. ಸುಮಾರು 1 ವರ್ಷದಿಂದ ಅಂತ ಯಾವುದೋ ಅಹಿತಕರಗಳು ನಡೆದಿಲ್ಲ. ಆದರೂ ಕೂಡ ಈ ಒಂದು ದೂರಪಂಥ ಸಭೆ ಏನಿದೆ ಪ್ರತಿ ಗ್ರಾಮಗಳಲ್ಲಿ ಆದಾಗ ಆ ಹಳ್ಳಿಯ ಜನಕ್ಕೆ ಇವತ್ತು ತಾಲೂಕಿನಲ್ಲಿ ಸಾಕಷ್ಟು ಜನ ವಿದ್ಯಾವಂತರಿದ್ವಿ, ಬುದ್ಧಿವಂತರಿದ್ವಿ. ನಮಗೆಲ್ಲ ಈ ಪೊಲೀಸ್ ಇಲಾಖೆ ಆಗಿರ್ಬೋದು, ಕೋರ್ಟ್ ಆಗಿರ್ಬೋದು, ಎಸ್ ಪಿ ಆಫೀಸರ್ ಆಗಿರ್ಬೋದು, ಡಿ ಎಸ್ ಪಿ ಆಫೀಸರ್ ಆಗಿರ್ಬೋದು, ಇನ್ನಿತರ ಇಲಾಖೆಗಳು ನಮ್ಮ ಜೊತೆ ಒಡನಾಟದಲ್ಲಿವೆ. ಇನ್ನಿತರ ಏನು ಬಹುತೇಕ ಗ್ರಾಮಗಳಲ್ಲಿ ಇರ್ತಕ್ಕಂಥ ಜನರಿಗೆ ಇಂಥ ಇಲಾಖೆಯ ಒಂದು ಮಾಹಿತಿ ಇರೋದಿಲ್ಲ. ಹಾಗಾಗಿ ತಾವು ಇಂಥ ಒಂದು ಕಾರ್ಯಕ್ರಮವನ್ನು ಬಹುತೇಕ ಗ್ರಾಮಗಳಲ್ಲಿ ಮಾಡೋದ್ರಿಂದ ಅಲ್ಲಿ ಹಳ್ಳಿಯ ಜನರಿಗೆ ಒಂದು ಮನಮುಟ್ಟುವಂಥ ಕೆಲಸ ಆಗ್ತದೆ, ಕಾನೂನು ಬಗ್ಗೆ ಹೆಚ್ಚಿನ ತಿಳುವಳಿಕೆ ಬರ್ತದೆ. ಹಾಗೆ ಇಂಥ ಕಾರ್ಯಕ್ರಮವನ್ನು ನಾವು ಎರಡು ಗ್ರಾಮಗಳಲ್ಲಿ ಮಾಡಬೇಕಂತ ನಮ್ಮದು ಕಳಕಳಿ ವಿನಂತಿ. ಇನ್ನಿತರ ಏನು ಒಂದು ಗ್ರಾಮಗಳಲ್ಲೂ ಅಂತ ಗ್ರಾಮ ಅಸ್ಪೃಶ್ಯತೆ ಗ್ರಾಮಗಳನ್ನು ತಾವು ಒಂದು ಮನೆಯ ಮುಖಾಂತರ ತಾವನ್ನು ಸಲ್ಲಿಸ್ತೀವಿ. ಅಂಥ ಗ್ರಾಮಗಳಿಗೆ ನೀಡಿ ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆ ನಾವು ಪೊಲೀಸ್ ಇಲಾಖೆಯನ್ನು ಗೌರವಿಸುತ್ತೇವೆ, ಸಂವಿಧಾನವನ್ನು ಪಾಲಿಸುತ್ತೇವೆ. ಆ ಕಾರಣಕ್ಕಾಗಿ ನಾವು ಪೊಲೀಸ್ ಇಲಾಖೆ ಮೇಲೆ ವಿಶೇಷವಾದ ಒಂದು ಅಭಿಮಾನ ಇದೆ. ಈಗ ಯಾವುದೇ ದಲಿತರ ಸಮಸ್ಯೆಗಳಿರಲಿ, ನಮ್ಮ ಪೊಲೀಸ್ ಠಾಣೆ ವ್ಯಾಪ್ತಿಯೊಳಗೆ ಹೇಳ್ಬೇಕು ಅಂತಂದ್ರೆ ಯಾವುದೇ ವಿಚಾರಗಳಲ್ಲಿ ಸಮಸ್ಯೆಗಳಿರಲಿ ಅದನ್ನು ನಮ್ಮ ಸಿಬ್ಬೆ ಸಾಹೇಬರು ಇರ್ಬೋದು, ಈಗ ಇಂದಿನ ಒಂದು ದೇಶ ಸಾಹೇಬರು ಇರ್ಬೋದು, ಅವರೆಲ್ಲ ಮೊದಲು ಆ ವಿಚಾರ ಕುರಿತು ತಿಳುವಳಿಕೆ ಹೇಳಿ ಅದನ್ನು ಅಲ್ಲೇ ಬಗೆಹರಿಸುವಂಥ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ. ಅದು ಎಲ್ಲರೂ ಕೈ ಮೀರೋದಂದ್ರೆ ಅದು ಕಾನೂನು ತಮ್ಮ ಕ್ರಮವನ್ನು ತಗೊಳ್ತಾರೆ ಆ ವಿಷಯದಲ್ಲಿ. ಅದಕ್ಕೆ ಇಲ್ಲಿವರೆಗೂ ನಮ್ಮ ಇವತ್ತು ಪೊಲೀಸ್ ಸಾಹೇಬರು ಇರ್ಬೋದು, ನಮ್ಮ ಎಲ್ಲ ಸಾಹೇಬರು ಟ್ರಾನ್ಸ್ಫರ್ ಆಗಿರ್ಬೋದು, ಆಮೇಲೆ ನಮ್ಮ ಈ ಪೊಲೀಸ್ ಹಿರಿಯರಾದಂಥ ಎಸ್ ಎಸ್ ಸಾಹೇಬ್ ಪಾವಡಿ ಸಾಹೇಬ್ ಇರ್ಬೋದು. ಪಾವಡಿ ಸಾಹೇಬ್ರಿಂದ ಭಾಳ ಒಂಥರ ತಂದೆ ಸ್ಥಾನ ಇರುತ್ತೆ ಎಲ್ಲರಿಗೂ. ಹಾಗಾಗಿ ಗಂಡ ಹೆಂಡತಿ ವ್ಯಾಜ್ಯ ಬಗ್ಗೆ ಅಥವಾ ಯಾವುದಾದ್ರು ಕ್ರಿಮಿನಲ್ ಇರಲಿ ಅಥವಾ ಸಿವಿಲ್ ಇರಲಿ, ಗಂಡ ಹೆಂಡತಿ ಬಗ್ಗೆ ಯಾವ ಅಂತಂದ್ರೆ ಇರಲಿ, ಯಾವ ಕುಂಡಿಸ್ಕೊಂಡು ಅವ್ರು ನಮ್ಮ ಅಂತಂದ್ರಿಗೆ ಹೇಳುವ ರೀತಿ ಒಳಗೆ ಒಂದು ಬುದ್ಧಿವಾದ ಹೇಳ್ತಾರೆ. ಅದಕ್ಕೆ ನಮ್ಗೆ ಪೊಲೀಸರಂಥ ಒಂದು ಹಿರಿಯ ಅಧಿಕಾರಿಗಳಲ್ಲಿ ಬಂದು ನಾವು ಭಾಳ ಒಂದು ಪುಣ್ಯಾಂತ ಹೇಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಇವರು ಎಲ್ಲ ಸಿಬ್ಬಂದಿ, ಮಹಿಳಾ ಸಿಬ್ಬಂದಿ ಇರ್ಬೋದು, ಎಲ್ಲ ಸಿಬ್ಬಂದಿ ಹೆಸರುಗಳು ಹೇಳಿದ್ದಾರೆ. ಎಲ್ಲ ಸಿಬ್ಬಂದಿಗಳು ಒಂದು ರೀತಿಯಿಂದ ಒಂದು ಪೂರ್ವಕವಾಗಿ ದಲಿತರೊಂದಿಗೆ ಇದ್ದಾರೆ ಅಂತ ಹೇಳಿ ಇಷ್ಟಪಡ್ತೀನಿ. ನಮ್ಗೆ ಎಲ್ಲೋ ಒಂದು ಕಡೆ ಕೃತಿಗೊಳಗಾಗ್ತಿದ್ದೀವಿ ಅನಿಸುತ್ತೆ. ಯಾವ ರೀತಿ ಮೇಲ್ ಜಾತಿಯವರು ವರ್ಗದವರು ನಮ್ಮ ಜಾತಿಯವರು ಕೇಸ್ಗಳು ಮಾಡಕ್ಕೆ ಬಂದಾಗ ಸಮಸ್ಯೆಗಳು ಸ್ವಲ್ಪ ನಾವು ಸಮಸ್ಯೆ ಎದುರಿಸಾಕ್ತೀವಿ. ಯಾವ ರೀತಿ ಸಮಸ್ಯೆ ಎದುರಿಸಾಕ್ತೀವಿ ಅಂತಂದ್ರೆ ಎಲ್ಲೋ ಒಂದು ಕಡೆ ನಮ್ಗೆ ಅನ್ಯಾಯಕ್ಕೆ ಒಳಗಾಗ್ತೈತೆ ಅನ್ನೋ ಅಭಿಮಾನ ನಮ್ಗೆ ಬಂದೈತಿ. ಯಾವ ರೀತಿ ಅಂತ ಒಂದು ಉದಾಹರಣೆಗೆ ಅವರಿಂದ ಒಂದು ಪೇಷಂಟ್ ವಿಷಯ ಇರುವಾಗ, ಇದು ಆಕ್ಸಿಡೆಂಟ್ ಕೇಸ್ ವಿಷಯ ಇರುವಾಗ, ಆಮೇಲೆ ನಾಗರಸ್ಕೊಪ್ಪದಾಗ ಒಂದು ಆಕ್ಸಿಡೆಂಟ್ ಆಗಿತ್ತು, ಅದು ಜೋಡಿ ಮಾಡೋ ಕೇಸ್ ನಾವು ಹಿರೇಕೊಪ್ಪ ಗ್ರಾಮ. ಆಮೇಲೆ ಒಂದು ಕೊತ್ವಾಳದಾಗ ಒಂದು ಹುಡುಗಿ ಮೇಲೆ ಬಲಾತ್ಕಾರವಾಗಿ ಅದಾಗ ಅಲ್ಲಿ ಒಂದು ಕಡೆ ಅನ್ಯಾಯಕ್ಕೆ ಕೆಲವೊಂದು ಕೇಸ್ಗಳನ್ನು ಆಯುಧಗಳು ಬಂದಾಗ ನಮ್ಮ ಸಮಾಜಕ್ಕೆ ಸ್ವಲ್ಪ ಅನ್ಯಾಯ ಆಗುತ್ತೆ ಅಂತ ನಾವು ಮನಸ್ಫೂರ್ತಿಯಾಗಿ ಹೇಳಬಯಸ್ತೀವಿ. ಯಾವ ರೀತಿ ಅಂತ ಜೋಡಿ ಕೊತ್ವಾಳದಾಗ ಒಂದು ಪ್ರಕರಣ ಆಗಿದೆ ಸರ್. ಅದು 2020 ಮಾಡಿ ಜೋಡಿ ಸಂಬಂಧ ಬೆಳೆಸಿ ಆಕೆ ಯಾವುದೇ ಥರ ಒಂದು ಸಮಾನವಾಗಿ ಮಹಿಳಾ ಸ್ವಾತಂತ್ರ್ಯ ಬಿಟ್ಟು ಹೋಗಿ ಎಲ್ಲ ದೊಡ್ಡ ಬೆಳೆ ನಾವು ಬಂದ ಬಗ್ಗೆ ಸ್ಥಾಪನೆ ಆಗ್ತಾರೆ. ಈ ವಿಷಯವಾಗಿ ತಮ್ಮಲ್ಲಿ ಒಂದಿನ ಮಾತುಗಳನ್ನು ಹಂಚ್ಕೋಬೇಕಂತ ಅನಿಸುತ್ತೆ. ಫಸ್ಟು ನಾನು ಬೆಳವಣಿಗೆ ಗ್ರಾಮದಲ್ಲಿರುವುದು. ಈಗ ಅಲ್ಲಿ ಇರ್ತಕ್ಕಂಥ ಸರಾಯಿ ಅಂಗಡಿಗಳನ್ನು
ಬಂದ್ ಮಾಡಕ್ಕಂತೂ ನಾವೆಲ್ಲರೂ ಒಪ್ಪಿಗೆ ಕೊಟ್ಟಿವಿ. ಅಲ್ಲಿ ಯಾರ ಮಾರಲಿ ನಮ್ಮ ಹುಡುಗನ ಮಾರಕ್ಕಂತಂದ್ರೆ ಅವ್ರು ಏನು ಬಲ್ಲ ನಾನ ಬರ್ತೀನಿ ನಾನು ಇದು ಆಗಬಾರ್ದು ಅಂತ ಹೇಳಿದರು ಮುನೇಶನು. ಒಳ್ಳೇದು. ಇದ್ರ ಜೊತೆಗೇನೆ ನಾವು ದಲಿತ ಮುಖಂಡರು ಎಲ್ಲರೂ ಇದೀವಲ್ಲ, ನಮ್ಮಲ್ಲಿ ಇರ್ತಕ್ಕಂಥ ಕೊರತೆಗಳನ್ನು ನಾವು ಯಾರು ಯೋಚನೆ ಮಾಡಕತ್ತಿಲ್ಲ. ಈ ಸಭೆಗಳನ್ನು ಕರ್ನಾಟಕ ಸಾಹೇಬರು ಬಂದೀವಿ, ಸರ್ಕಾರಿ ಮಾತಾಡಕತ್ತೀವಿ. ಆ ಹಿಂದಿಂದು ಕೊಲೆ ಕೇಸಿಂದು ಪ್ರಸ್ತಾಪ ಮಾಡಿದ್ರು ಹಿರಿಯರು. ಅದ್ರ ಬಗ್ಗೆ ನಮ್ಮ ಮಕ್ಕಳು ಯಾವ ದಿಕ್ಕಿನೊಳಗೆ ಹೊಂಟ್ರ, ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊರತೆ ಎಷ್ಟೈತಿ, ಶಿಕ್ಷಣ ನಾವು ಕೊಡಿಸಿದ್ವಿ ಒಂದು ತಾಲೂಕಿನಿಂದ, ನಮ್ಮ ತಾಲೂಕಿನಿಂದ ಎಷ್ಟು ಹಳ್ಳಿಗಳಿಗೆ ಹೋಗಿ ನಾವು ಶಿಕ್ಷಣದ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ. ನಾವು ದಲಿತ ಮುಖಂಡರು ಎಷ್ಟು ಜನ ಇದೀವಿ. ಅದಕ್ಕೆ ಅಲ್ಲ ಶಿಕ್ಷಣ ಬೇಕಲ್ಲ, ಶಿಕ್ಷಣ ಜ್ವಲಂತ ಸಮಸ್ಯೆಗಳೇನಿವೆ, ಈ ಜ್ವಲಂತ ಸಮಸ್ಯೆಗಳನ್ನ ತಪ್ಪಿಸ್ಬೇಕಂತಂದ್ರೆ ಇಲ್ಲೇ ನಾವು ಅದೇವಲ್ಲ, ನಾವ್ಯಾರು ಆ ಜ್ವಲಂತ ಸಮಸ್ಯೆಗೆ ಯಾರು ಇಂಟರ್ಫೇರ್ ಆಗ್ಬಾರ್ದು. ಯಾಕಂತಂದ್ರೆ ಇವತ್ತು ನಾನು ಅದನ್ನ ಮಾಡ್ತೇನೆ ಅಂತಂದ್ರೆ ನಮ್ಗೆ ತಕೊಂಡ್ಬರ್ತಾರ ಅವ್ರು ತಕೊಂಡ್ಬರ್ತಾರ ಟಾನಕ. ಇವತ್ತು ನಾವೇ ಅವ್ರು ನಿಮ್ಮಲ್ಲ ಬರ್ತೇವೆ, ಆ ಕೆಲಸ ಆಗ್ಬಾರ್ದು. ಅಂದ್ರೆ ಅವ್ರ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಅನುಕೂಲ ಆಗ್ತದ. ಈಗ ನಾವೇ ಮುತುವರ್ಜಿ ವಹಿಸಿಲ್ಲ ಸರ ನಮ್ಮನ್ನ ಬಿಡ್ರಿ ಅಂತಂದಾಗ ಅವ್ರೇನು ಮಾಡಕ್ಕಾಗಲ್ಲ. ಸಾಹೇಬ್ರೆ ಈ ಸಭೆದೊಳಗೆ ಏನು ತೀರ್ಮಾನ ಆಗ್ಯದ, ಇವು ಎರಡು ವಿಷಯದ ಬಗ್ಗೆ ಮಟ್ಟಗ ಮತ್ತು ಸರಾಯಿ. ಮಟ್ಟಗ ಸರಾಯಿ ಏನೈತಲ್ಲ ಸರ, ಗ್ರಾಮೀಣ ಪ್ರದೇಶದಲ್ಲಿ ಅವ್ಯಾವತವಾಗಿ ಬೆಳೆದು ಎಮ್ಮರವಾಗಿ ನಿಂತದ. ಆ ಎಮ್ಮರವಾಗಿ ಯಾಕೆ ನಿಂತದಂದ್ರೆ ಸಣ್ಣ ಮಕ್ಕಳು ಇವತ್ತು ಶಾಲೆ ಕಲಿಲಾರದಂತ ಪರಿಸ್ಥಿತಿ ಮತ್ತು ವಾತಾವರಣ ಗ್ರಾಮೀಣ ಪ್ರದೇಶದಲ್ಲಿ ಸೃಷ್ಟಿಯಾಗದ. ಆ ಜ್ವಲಂತ ಸಮಸ್ಯೆಗಳನ್ನ ನೀವೇನಾದ್ರೂ ಬಗೆಹರಿಸಿದ್ದೆ ಆದ್ರೆ ಈ ಸಮಿತಿ ಏನು ಸಭೆ ಕರೆದಿದಲ್ಲ, ಈ ಸಭೆಗೂ ಮತ್ತು SP ಅವರು ಕರೆದಿರ್ತಕ್ಕಂಥ ಸಭೆಗೂ ಒಂದು ಅರ್ಥ ಬರುತ್ತೆ. ಯಾಕೆ ಮಕ್ಕಳು ಶಿಕ್ಷಣದಿಂದ ದೂರ ಆಗಿದಾರಂತಂದ್ರೆ ಮನೆಯಲ್ಲಿ ತಂದೆ ತಾಯಿ ದುಡಿದು 100 ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥ ವ್ಯವಸ್ಥೆ ಇದ್ದಾಗ ನಾನು ದುಡ್ದಂತ 100 ರೂಪಾಯಿ ಕೊಟ್ಟು ನಾ ಸರಾಯಿ ಕುಡಿದ್ನೆ ಅಂತಂದ್ರೆ ಇವತ್ತು ಮಕ್ಕಳಲ್ಲಿ ಏನಾಗ್ಬಿಟ್ಟದ ಅಂತಂದ್ರೆ ಭಾಳ 800 ರೂಪಾಯಿ ದುಡ್ಡು ಅಂದ್ರೆ ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಭಾಳ ಅಂತಂದ್ರೆ ಒಂದು ಮೈಗೆ ದುಡ್ದಂತಂದ್ರೆ ಭಾಳ ಅಂತಂದ್ರೆ ಉಪ್ಪು ಅದು ಎಣ್ಣೆ ಅಷ್ಟು ತರ್ಲಿಕ್ಕೆ ಅಷ್ಟೇ ಸೀಮಿತ ಆಗ್ತದ. ಆದ್ರೆ ಮಕ್ಕಳ ಭವಿಷ್ಯ ರೂಪಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾನು ಏನು ಹೇಳ್ತೀನಿ, ಇವರೆಲ್ಲ ಏನು ಸಭೆ ಒಳಗೆ ಏನು ತೀರ್ಮಾನ ಆಗ್ಯದ, ಸರಾಯಿ ಮಟ್ಟಗ ಗ್ರಾಮೀಣ ಪ್ರದೇಶದಲ್ಲಿ ಅಚ್ಚುಕಟ್ಟಾಗಿ ಮಾಡಿದ್ರೆ ಅಂತಂದ್ರೆ ಏನೋ ನಮ್ಮ ಮಕ್ಕಳು ಬಿಟ್ಟಿರ್ತಕ್ಕಂಥ ಮಕ್ಕಳು ಪುನಃ ಶಾಲೆಗೆ ಸೇರಿ ಏನೋ ವಿದ್ಯಾವಂತ ಆಗ್ಲಿಕ್ಕೆ ಸಾಧ್ಯತೆ ಏನು ಐತೋ ಏನೋ ಅಂತಕ್ಕಂಥದ್ದನ್ನು ತಾವು ಸೃಷ್ಟಿ ಮಾಡಿದ್ರೆ ಈ ಸಭೆ ಏನು ಕರೆದಿರಲ್ಲ, ತಮಗೆ ನಾವು ತುಂಬ ಧನ್ಯವಾದಗಳನ್ನು ಹೇಳ್ತೀವಿ. ನನ್ನ 2 ಮಾತು ಮುಗಿಸ್ತೀನಿ.